ಇನ್ನು ರಾಮನಗರ ಬಳಿ ಇರುವ ಜಾಲಿವುಡ್ ಸ್ಟುಡಿಯೋಸ್ಗೆ ನೋಟಿಸ್ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಲ್ಲಿಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಅಧ್ಯಕ್ಷರಾದಂತಹ ನರೇಂದ್ರ ಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಜಾಲಿವುಡ್ ಸ್ಟುಡಿಯೋ ಸಿಎಫ್ಒ ತೆಗೆದುಕೊಂಡಿಲ್ಲ, ನಿಯಮಗಳ ಪ್ರಕಾರ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು, ಯಾವುದೇ ಪರ್ಮಿಷನ್ ತಗೊಂಡಿಲ್ಲ, ಸಿಎಫ್ಒನೇ ತಗೊಂಡಿಲ್ಲ. ಬಿಗ್ ಬಾಸ್ಗೂ ನಮ್ಮ ಆದೇಶಕ್ಕೂ ಸಂಬಂಧ ಅಂತೂ ಇಲ್ಲವೇ ಇಲ್ಲ. ನಾನು ಅಧಿಕಾರ ವಹಿಸ್ಕೊಂಡ ಮೇಲೆ ಹಲವು ನೋಟಿಸ್ಗಳನ್ನು ಬೇರೆ ಬೇರೆ ಕಡೆ ಕೊಡಲಾಗಿದೆ. ಏನಿಲ್ಲ ಅಂತಂದ್ರೂ ಸುಮಾರು 150ಕ್ಕೂ ಹೆಚ್ಚು ಸಂಸ್ಥೆಗಳಿಗೆ ಕ್ಲೋಷರ್ ಆದೇಶವನ್ನು ಕೊಟ್ಟಿದ್ದೀನಿ. ಹೀಗಂತೇಳಿ ಡೆಲ್ಲಿಲಿ ಸಿಕ್ಕಂತಹ PCB ಅಧ್ಯಕ್ಷರಾದಂತಹ ನರೇಂದ್ರ ಸ್ವಾಮಿ ಅವರ ಮಾತಾಗಿತ್ತು. ನಾನು ಹಲವಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಬಿಗ್ ಬಾಸ್ಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಸಂಬಂಧ ಇಲ್ಲ. ಬಿಗ್ ಬಾಸ್ ಅವರು ನಮ್ಮ ಹತ್ರ ಯಾವುದೇ ಅನುಮತಿಯನ್ನ ಪಡೆಯುವಂತ ಅವಶ್ಯಕತೆ ಇಲ್ಲ. ಆ ಬಿಗ್ ಬಾಸ್ ಏನು ನಡೀತಾ ಇದೆ, ಆ ಒಂದು ಜಾಲಿವುಡ್ ಸಂಸ್ಥೆಯ ಒಂದು ಎಂಟರ್ಟೈನ್ಮೆಂಟ್ ಸೆಂಟರ್ ಏನಿದೆ, ಅವರು CFO ತೆಗೆದುಕೊಂಡಿಲ್ಲ. ಹಲವಾರು ರಿಪೀಟೆಡ್ ನೋಟಿಸ್ ಕೊಟ್ಟರು ಕೂಡ ಸ್ಪಂದಿಸಿಲ್ಲ. ಮತ್ತು ಅಷ್ಟೊಂದು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ಗೆ ನಮ್ಮ ಒಂದು ನಿಯಮಗಳ ಪ್ರಕಾರ ಅವರು ಯಾವುದನ್ನು ಜವಾಬ್ದಾರಿ ಹೊರದೇ ಇರೋದ್ರಿಂದ ನಾವು ಅನಿವಾರ್ಯವಾಗಿ ಆ ತೀರ್ಮಾನ ಕೊಟ್ಟಿವಿ. ಆವಾಗ ನಮಗೆ ಗೊತ್ತಾದ್ದು ನಿಮ್ಮ ಮಾಧ್ಯಮದ ಮುಖಾಂತರ ಜಾಲಿವುಡ್ ಒಳಗೆ ಬಿಗ್ ಬಾಸ್ ಇದೆ ಅನ್ನೋದು ಗೊತ್ತಾದ್ದು. ಹಾಗಾಗಿ ಬಿಗ್ ಬಾಸ್ಗೂ ನಮ್ಮ ಆದೇಶಕ್ಕೂ ಸಂಬಂಧ ಇಲ್ಲ. ಅವ್ರು ಇನ್ನೂ ಕನ್ಸೆಂಟ್ ತಗೋಬೇಕು, ಜಾಲಿವುಡ್ ಅವ್ರು ಕನ್ಸೆಂಟ್ ತಗೋಬೇಕು. ನಾನು ಹಲವಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಬಿಗ್ ಬಾಸ್ಗೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಸಂಬಂಧ ಇಲ್ಲ. ಬಿಗ್ ಬಾಸ್ ಅವರು ನಮ್ಮ ಹತ್ರ ಯಾವುದೇ ಅನುಮತಿಯನ್ನ ಪಡೆಯುವಂತ ಅವಶ್ಯಕತೆ ಇಲ್ಲ. ಆ ಬಿಗ್ ಬಾಸ್ ಏನು ನಡೀತಾ ಇದೆ, ಆ ಒಂದು ಜಾಲಿವುಡ್ ಸಂಸ್ಥೆಯ ಒಂದು ಎಂಟರ್ಟೈನ್ಮೆಂಟ್ ಸೆಂಟರ್ ಏನಿದೆ, ಅವರು CFO ತೆಗೆದುಕೊಂಡಿಲ್ಲ. ಹಲವಾರು ರಿಪೀಟೆಡ್ ನೋಟಿಸ್ ಕೊಟ್ಟು